ಇನ್ನು ಕಾರು ಸ್ಫೋಟದಲ್ಲಿ ಉತ್ತರ ಪ್ರದೇಶದ ಇಬ್ಬರು ಸ್ನೇಹಿತರು ಸಾವಿಗೀಡಾಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. 34 ವರ್ಷದ ಟಿಡಿಸಿ ಬಸ್ ಕಂಡಕ್ಟರ್ ಅಂದ್ರೆ ದೆಹಲಿ ಟ್ರಾನ್ಸ್ಪೋರ್ಟ್ ನಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತಹ ಬಸ್ ಕಂಡಕ್ಟರ್ ಆಗಿರುವಂತಹ ವ್ಯಕ್ತಿ ಅಶೋಕ್ ಗುಜ್ಜರ್ ಸಾವಿಗೀಡಾಗಿದ್ದಾರೆ. ಅವರ ಜೊತೆಗೆ 52 ವರ್ಷದ ರಸಗೊಬ್ಬರದ ವ್ಯಾಪಾರಿ ಲೋಕೇಶ್ ಅಗರ್ವಾಲ್ ಅವರು ಸಹ ಬಲಿಯಾಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹೀಗೆ ನೋಡ್ತಾ ಇದ್ರಲ್ಲ, ಇವರು ಅಶೋಕ್ ಕುಮಾರ್, ಇವರು ಉತ್ತರ ಪ್ರದೇಶದ ಮೂಲದವರು. ಅದರ ಜೊತೆಗೆ ಲೋಕೇಶ್ ಅಗರ್ವಾಲ್ ಇವರು ರಸಗೊಬ್ಬರದ ವ್ಯಾಪಾರಿಯಾಗಿದ್ದರು. ಇಬ್ಬರೂ ಸಹ ಸ್ನೇಹಿತರು. ಲೋಕೇಶ್ಗೆ ಅನಾರೋಗ್ಯದ ಕಾರಣಕ್ಕಾಗಿ ಏನಂದ್ರೆ ದೆಹಲಿಗೆ ಬಂದಿದ್ರು, ಅಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ರು. ಲೋಕೇಶ್ಗೆ ಭೇಟಿಯಾಗೋ ಸಲುವಾಗಿ ದೆಹಲಿಗೆ ಬಂದಿರುವಂತಹ ಲೋಕೇಶನ್ನ ಭೇಟಿಯಾಗೋ ಸಲುವಾಗಿ ಅಶೋಕ್ ಗುಜ್ಜರ್ ಹೋಗ್ತಾರೆ. ಅದಾದ ನಂತರ ಈ ಒಂದು ಬ್ಲಾಸ್ಟ್ನಲ್ಲಿ ಸಾವಿಗೀಡಾಗಿದ್ದಾರೆ. ವಿಜಯಶ್ರೀ, ನಿನ್ನೆ ನಡೆದಿರ್ತಕ್ಕಂತಹ ಘಟನೆಯ ಸಂದರ್ಭದಲ್ಲಿ ಈ ಇಬ್ಬರು ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಇವರಿಬ್ರು ಯಾರು, ಇವರ ಹಿನ್ನೆಲೆ ಏನು, ಇವರಿಬ್ರು ಸಹ ಹೇಗೆ ಪರಿಚಯ ಅಥವಾ ಫ್ರೆಂಡ್ಸ್ ಆಗಿದ್ರು ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್? ಜಗದೀಶ್, ಲೋಕೇಶ್ ಹಾಗೆಯೇ ಅಶೋಕ್ ಇವರಿಬ್ರು ಕೂಡ ಮೊದಲಿನಿಂದ ಸ್ನೇಹಿತರು. ಆಕ್ಚುಲಿ ಲೋಕೇಶ್ ಅಗರ್ವಾಲ್ ಏನಿದ್ದಾನೆ, ಈತ ಉತ್ತರ ಪ್ರದೇಶದ ಹಸನ್ಪುರ್ನವನು. ಈ ದೆಹಲಿಯಲ್ಲಿರುವಂತಹ ಈ ಗಂಗಾರಾಮ್ ಆಸ್ಪತ್ರೆಯಂತೆ ಅಲ್ಲಿ ಒಬ್ರು ರಿಲೇಟಿವ್, ಲೋಕೇಶ್ನ ರಿಲೇಟಿವ್ ಒಬ್ರು ಅನಾರೋಗ್ಯಕ್ಕೀಡಾಗಿ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಅವರನ್ನ ನೋಡೋಕೆ ಅಂತ ಹೇಳಿ ತನ್ನ ಮತ್ತೊಬ್ಬ ಸ್ನೇಹಿತನ ಜೊತೆ ಲೋಕೇಶ್ ದೆಹಲಿಗೆ ಬಂದಿರ್ತಾನೆ. ದೆಹಲಿಗೆ ಬಂದು ಗಂಗಾರಾಮ್ ಹಾಸ್ಪಿಟಲ್ಗೆ ಹೋಗಿರ್ತಾನೆ. ಅವನು ಹಾಗೆ ಅವನ ಸ್ನೇಹಿತ ಅಥವಾ ಅವ್ರ ಜೊತೆಗಿದ್ದಂತಹ ಸಂಬಂಧಿ ಆ ರಿಲೇಟಿವ್ನ ನೋಡ್ಕೊಂಡು ಅವರ ಆರೋಗ್ಯ ವಿಚಾರಿಸಿ ಹಾಸ್ಪಿಟಲ್ನಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಂತಹ ನಂತರದಲ್ಲಿ ಲೋಕೇಶ್, ನಾನು ನನ್ನ ಫ್ರೆಂಡ್ ಅಶೋಕ್ನ ಮೀಟ್ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಚಾಂದನಿ ಚೌಕ್ಗೆ ಮೆಟ್ರೋ ಹತ್ತಾನೆ. ಚಾಂದನಿ ಚೌಕ್ ಮೆಟ್ರೋಗೆ ಬಂದು ಅಲ್ಲಿ ಅಶೋಕ್ನ ಮೀಟ್ ಆಗ್ತಾನೆ. ಈ ಅಶೋಕ್ ಯಾರು ಅಂತ ಹೇಳಿದ್ರೆ ಡಿಟಿಸಿ ಅಂದ್ರೆ ದೆಹಲಿಯ ಅಲ್ಲಿನ ಸರ್ಕಾರಿ ಸಾರಿಗೆ ಬಸ್, ಅದರಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡೋನು. ಆತನ ಮನೆ ಈ ಓಲ್ಡ್ ಡೆಲ್ಲಿ ಏನಿದೆ, ಆತ ವರ್ಕ್ ಮಾಡ್ತಾ ಇದ್ದಿದ್ದು, ಆತನ ರೂಟ್ ಇದ್ದಿತ್ತು ಆ ಓಲ್ಡ್ ಡೆಲ್ಲಿ ಭಾಗದಲ್ಲಿ. ಆತ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ, ಆ ಘಟನೆ ನಡೀತಲ್ಲ, ಆ ಜಾಗ ಕೃತ್ಯ ನಡೀತಲ್ಲ, ಅಲ್ಲಿಂದ 15 ಕಿಲೋಮೀಟರ್ ದೂರದಲ್ಲಿ ಈ ಅಶೋಕ್ನ ಮನೆ ಇತ್ತು. ಅಶೋಕ್ ಮನೆಯಲ್ಲಿ 3 ಜನ ಹೆಣ್ಣು ಮಕ್ಕಳು, ಒಂದು ಗಂಡು ಮಗು, ಜೊತೆಗೆ ಆತನ ಪತ್ನಿ, ಇವರೆಲ್ಲ ವಾಸ ಆಯ್ತು. ಒಂದು ಬಾಡಿಗೆ ಮನೆಯಲ್ಲಿ ಅಶೋಕ್ ವಾಸ ಆಯ್ತ. ಇಬ್ರು ಮೀಟ್ ಆಗ್ಬೇಕು. ಲೋಕೇಶ್ಗೆ ಹೆಂಗೂ ಡೆಲ್ಲಿಗೆ ಬಂದಿದ್ದೀನಲ್ಲ, ತನ್ನ ಸ್ನೇಹಿತ, ಆತ್ಮೀಯ ಸ್ನೇಹಿತ, ಅವನನ್ನ ಮೀಟ್ ಆಗೋಣ ಅಂತ ಹೇಳಿ ಗಂಗಾರಾಮ್ ಹಾಸ್ಪಿಟಲ್ ನಿಂದ ನೇರವಾಗಿ ಚಾಂದನಿ ಚೌಕ್ಗೆ ಬಂದಿರ್ತಾನೆ ಲೋಕೇಶ್. ಅಲ್ಲಿ ಅಶೋಕ್ನ ಮೀಟ್ ಆಗ್ತಾನೆ. ಇಬ್ರು ಕೂಡ ಮಾತನಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಬ್ಲಾಸ್ಟ್ ಸಂಭವಿಸಿಬಿಡುತ್ತೆ. ಆ ಬ್ಲಾಸ್ಟ್ ನ ತೀವ್ರತೆಗೆ ಅವರಿಬ್ರು ಕೂಡ ಪ್ರಾಣವನ್ನ ಕಳ್ಕೊಂಡ್ಬಿಡ್ತಾರೆ. ಅವ್ರು ಯಾವುದೋ ವೆಹಿಕಲ್ ನಲ್ಲಿ ಇರೋದಿಲ್ಲ, ಅಥವಾ ಅವ್ರು ಯಾವುದೋ ಇದ್ರಲ್ಲಿ ಇರೋದಿಲ್ಲ, ಗಾಡಿನಲ್ಲೋ ಯಾವ್ದ್ರಲ್ಲೋ ಬರ್ತಿರೋದಿಲ್ಲ. ಅಲ್ಲಿ ಬಂದು ಮೀಟ್ ಆಗಿದ್ದಾರೆ ಅಷ್ಟೇ. ಆ ಜಾಗದಲ್ಲಿ ಬಂದು, ಆ ಬ್ಲಾಸ್ಟ್ ನಡೆದಂತಹ ಜಾಗ, ಜಂಕ್ಷನ್ ಏನಿದೆ, ಅಲ್ಲಿ ಬಂದು ಮೀಟ್ ಆಗಿದ್ದಾರೆ ಅಷ್ಟೇ. ಇನ್ನೇನು ಮಾತಾಡ್ತಾ ಕಷ್ಟ ಸುಖ ಮಾತಾಡ್ತಾ ಇದ್ದಂತಹ ಟೈಮ್ ನಲ್ಲಿ ಏಕಾಏಕಿ ಬ್ಲಾಸ್ಟ್ ಆಗ್ಬಿಡುತ್ತೆ. ಸಾವನ್ನಪ್ಪಿದ 9 ಜನರಲ್ಲಿ ಲೋಕೇಶ್ ಹಾಗೆ ಅಶೋಕ್ ಈ ಇಬ್ರು ಕೂಡ ಇದ್ದಾರೆ. ಇದರ ಜೊತೆಗೆ ಇನ್ನೂ ಹಲವರು ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಕೆಲವರ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಒಬ್ಬ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮತ್ತೋರ್ವ ವ್ಯಕ್ತಿ, 35 ವರ್ಷದ ವ್ಯಕ್ತಿ, ಆತ ಕೂಡ ಫುಲ್ ಡೇ ವರ್ಕ್ ಮಾಡಿ, ಆತನ ಮನೆ ಅಲ್ಲಿಂದ ಒಂದು 6 ಕಿಲೋಮೀಟರ್ ಅಂತೆ, ಫುಲ್ ಡೇ ವರ್ಕ್ ಮಾಡಿ ಇನ್ನೇನು ಮನೆಗೆ ಹೋಗ್ಬೇಕು ಅಂತ ಹೊರಟಿದ್ದಂತಹ ವ್ಯಕ್ತಿ ಕೂಡ ಈ ಒಂದು ವಿಧ್ವಂಸಕ ಕೃತ್ಯದಲ್ಲಿ ಜೀವ ಕಳ್ಕೊಂಡ್ಬಿಟ್ಟಿದ್ದಾರೆ. ಸಾವನ್ನಪ್ಪಿದವರದ್ದು ಒಬ್ಬೊಬ್ಬರದ್ದು ಪಾಪ ಒಂದೊಂದು ಕತೆ. ಯಾರಿಗೂ ಇಂಥದ್ದೊಂದು ಕೃತ್ಯ ನಡೆಯುತ್ತೆ, ಹಿಂಗೊಂದಾಗತ್ತೆ, ಏನೋ ನಮ್ಮ ಮೇಲೊಂದು ದಾಳಿ ಆಗತ್ತೆ, ನಮ್ ಜೀವ ಹೋಗ್ಬಿಡುತ್ತೆ, ನಾವು ಹಾಸ್ಪಿಟಲ್ಗೆ ದಾಖಲಾಗ್ತೀವಿ, ಯಾರು ಅನ್ಕೊಂಡಿರ್ಲಿಲ್ಲ. ಲೋಕೇಶ್ನ ಮನೆಯಲ್ಲಂತೂ ಎಲ್ಲರೂ ಕೂಡ ಆಘಾತಕ್ಕೊಳಗಾಗ್ಬಿಟ್ಟಿದ್ದಾರೆ. ಯಾರೋ ಹುಷಾರಿಲ್ಲ ಅಂತ ಹೇಳಿ ನೋಡಕ್ ಹೋದಂತಹ ಮನೆ ಮಗ ಹಿಂಗ್ ಶವವಾಗಿ ಮನೆಗೆ ವಾಪಸ್ ಆಗ್ತಾನೆ, ಅದು ಛಿದ್ರವಾಗಿರುವಂತಹ ರೀತಿನಲ್ಲಿ ಅನ್ನೋದೇ ಇಡೀ ಮನೆಯವರ ಆಘಾತಕ್ಕೆ ಕಾರಣ ಆಗಿದೆ. ಜೊತೆಗೆ ಮನೆಯವರಿಗೆ ಮಾಹಿತಿ ಗೊತ್ತಾಗಿದ್ದು ಹೇಗೆ ಅಂತಂದ್ರೆ, ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಉತ್ತರ ಪ್ರದೇಶ ಪೊಲೀಸರು ಹಸನ್ಪುರ್ಗೆ ಭೇಟಿ ಕೊಟ್ಟು ಅಲ್ಲಿ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಲೋಕೇಶ್ನ ಮೊಬೈಲ್ ನಲ್ಲಿ ಲಾಸ್ಟ್ ಡಯಲ್ಡ್ ನಂಬರ್ ಇದ್ದಿದ್ದು ಅವ್ರ ಮನೆಯವರದ್ದು. ಹಾಗಾಗಿ ಬಂದು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ, ಮನೆಯವರಿಗೆ ವಿಷಯ ತಿಳಿಸಿದ್ದಾರೆ. ಹಾಗೆಯೇ ಅಶೋಕ್ಗೂ ಕೂಡ ಮಾಹಿತಿಯನ್ನು ಅಶೋಕ್ ಫ್ಯಾಮಿಲಿಗೂ ಕೂಡ ಮಾಹಿತಿಯನ್ನ ರವಾನೆ ಮಾಡುವಂತಹ ಕೆಲಸ ಆಗಿದೆ. ಜಗದೀಶ್, ಥ್ಯಾಂಕ್ ಯು ವಿದ್ಯಶ್ರೀ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.